ಹಲ್ಲೆಲೂಯಾ. ದೇವರು ಮಾಡಿರುವಂತಹ ಅದ್ಭುತವಾದಂತಹ ದೇವರ ನಡೆಸುವಿಕೆ ಕುರಿತು ನಾವು ಓದುವರಾಗಿದ್ದೇವೆ. 2 ಅರಸರುಗಳ ಪುಸ್ತಕದಲ್ಲಿ 20ನೇ ಅಧ್ಯಾಯ 8ರಿಂದ 11ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಕಾಣುತ್ತೇವೆ, ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೆ ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತು ಏನು ಎಂದು ಕೇಳಿದಕ್ಕೆ ಅವನು ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತಿ. ಹಾಗಾದರೆ ನೆರಳು 10 ಮೆಟ್ಟಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಅಂದನು. ಅದಕ್ಕೆ ಹಿಜ್ಕೀಯನು, ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಟಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ಆಗ ಪ್ರವಾದಿಯಾದಂಥ ಯೆಶಾಯನು ಯೆಹೋವನಿಗೆ ಮೊರೆಯಿಡಲು ಆತನು ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳು ಹಿಂದೆ ಬರ ಮಾಡಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಇಡೀ ಚರಿತ್ರೆ ವೈಜ್ಞಾನಿಕ ಭೌಗೋಳಿಕವಾಗಿ ಇವತ್ತು ನಾವು ನೋಡುತ್ತೇವೆ, ಅದು ರುಜುವಾತಾಗಿ ಇವತ್ತು ಕಾಣಲ್ಪಟ್ಟಂತ ಅದ್ಭುತವಾದ ಸಂಗತಿಯಾದಾಗಲ್ಪಟ್ಟಿದೆ. ನಿನಗೆ ಸ್ವಸ್ಥತೆ ಆಗಿದೆ, ನಿನಗೆ ದೇವರ ಬಿಡುಗಡೆ ಮಾಡಿದ್ದಾನೆ. ದೇವರ ಬಾಯಿಂದ ಹೊರಟಿರುವಂತಹ ಮಾತು ಅದು ನೆರವೇರಿಯೇ ನೆರವೇರುತ್ತದೆ. ನೀನು ಅಂದುಕೊಂಡ ಹಾಗೆ ನೀನು ಸ್ವಸ್ಥತೆ ಹೊಂದಿದವನಾಗಿ ನೀನು ನಾಡ್ದು ದೇವರ ಆಲಯದಲ್ಲಿ ಹೋಗಿ ನೀನು ದೇವರನ್ನ ಆರಾಧಿಸುತ್ತೀ ಎಂಬುದಾಗಿ ಆತನನ್ನು ಹೇಳ್ತೇನೆ. ಆದರೆ ಅದಕ್ಕೆ ಗುರುತು ನನಗೆ ಏನು ಎಂಬುದಾಗಿ ಅಲ್ಲಿ ಹಿಜ್ಕೀಯನು ಯೆಶಾಯನಿಗೆ ಕೇಳುವಾಗ, ಈಗ ಹಾಗಾದ್ರೆ ನಿನಗೇನು ಮಾಡ್ತೀನಿ ಎಂಬುದಾಗಿ ಹೇಳುವಾಗ 10 ಮೆಟ್ಟಿಲುಗಳು ಆ ನೆರಳು ಅದು ಹಿಂದಕ್ಕೆ ಮುಂದೆ ಹೋಗಲ್ಪಟ್ಟ ನೆರಳು ಹಿಂದಕ್ಕೆ ಬರುವಂತೆ ಮಾಡುವುದಾಗಿ ಹೇಳುವಾಗ ಅದನ್ನು ಮಾಡಿದ ದೇವರಿಗೆ ಸ್ತೋತ್ರ. ಅದು ಗುರುತಾಗಿ ಅದನ್ನು ಗುರುತಾಗಿ ದೇವರ ಮಾತಿಗೆ, ದೇವರ ಸಾಕ್ಷಿಗೆ, ದೇವರ ಕ್ರಿಯೆಗೆ ಒಂದು ಗುರುತಾಗಿ ಆ ನೆರಳನ್ನೇ 10 ಮೆಟ್ಟಲು ಹಿಂದೆ ಬಂತು. ಇದು ಚರಿತ್ರೆ ಇವತ್ತಿಗೂ ನಿರಂತರವೂ ಈ ಭೂಮಿ ಇರುವವರೆಗೆ ಈ ಸಂಗತಿಗಳನ್ನು ಧ್ಯಾನಿಸುತ್ತಾ ದೈವಿಕವಾದ ಮಹಿಮೆಯನ್ನ ಕುರಿತು ನಾವು ಭಯಪಡುವಂತೆ ಮಾಡಲ್ಪಟ್ಟದ್ದಾಗಿದೆ. ದೇವರಿಗೆ ಸ್ತೋತ್ರ. ಇವತ್ತು ನನ್ನ ಜೀವಿತದಲ್ಲಿ ನಾವು ಯಾವಾಗಲೂ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ, ನಾನು ನನ್ನ ದೇವರನ್ನು ಆರಾಧಿಸುವುದಕ್ಕಾಗಿ ನಾನು ನನ್ನ ಆಲಯಕ್ಕೆ ಹೋಗುತ್ತೇನೆ, ದೇವರ ಮಹಿಮೆಗಾಗಿ ನಾನು ಹೋಗುತ್ತೇನೆ ಎಂಬುದಾಗಿ ಅಂದುಕೊಂಡಿರುವಾಗ ದೇವರು ನನ್ನ ಜೀವಿತದಲ್ಲಿ ಏನನ್ನು ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರ ರಾಜ್ಯಕ್ಕಾಗಿ ತವಕ ಪಡುವಾಗ ನನಗಾಗಿ ನಮಗಾಗಿ ಚಿಂತಿಸುವ ತಂದೆ ಆತನೇ ಆಗಿದ್ದಾನೆ. ನಾವು ದೇವರಿಗಾಗಿ ನಾವು ಮಾಡುವಾಗ ಈಗ ನಮಗಾಗಿ, ನಮ್ಮ ಕಾರ್ಯಕ್ಕಾಗಿ, ನಮ್ಮ ಕೆಲಸಕ್ಕಾಗಿ, ನಮ್ಮ ಭವಿಷ್ಯತ್ತಿಗಾಗಿ ಎಲ್ಲವನ್ನು ಮಾಡುವಂತಹ ತಂದೆಯಾದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರುವ ಗುರುತುಗಳು ಇವತ್ತು ನಿನ್ನ ಕೆಲಸಗಳಲ್ಲಿ, ಅದಕ್ಕೆ ಬೇಕಾಗಿರುವ ಗುರುತುಗಳು ನಿನ್ನ ಪ್ರಯತ್ನದಲ್ಲಿ, ಅದಕ್ಕೆ ಬೇಕಾಗಿರುವಂತಹ ಗುರುತುಗಳು ಈಗ ನಿನ್ನ ಯೋಚನೆಗಳಲ್ಲಿ, ಅದಕ್ಕೆ ಬೇಕಾಗಿರುವ ಗುರುತುಗಳು ಇವತ್ತು ನಿನ್ನ ಕುಟುಂಬಗಳಲ್ಲಿ, ಅದಕ್ಕೆ ಬೇಕಾಗಿರುವಂತಹ ಗುರುತು ನೀನು ಹೋಗುವಲ್ಲೆಲ್ಲ ಕಡೆಗಳಲ್ಲಿ ದೇವರ ಒಡಂಬಡಿಕೆಯ ಮಾತಿನ ಗುರುತುಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಕಾಣುವ ಹಾಗೆ ಮಾಡುವಂತಹ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ಮಗನೇ, ದೇವರ ಮಕ್ಕಳೇ, ಇವತ್ತು ದೇವರ ಪ್ರಿಯ ಸಹೋದರನೇ, ಇವತ್ತು ಸಹೋದರಿಯೇ, ದೈವಿಕವಾಗಿರುವ ದೇವರ ಮಹಿಮೆಯ ಪ್ರಭಾವದ ಮಕ್ಕಳು ನಾವು ಆಗಿದ್ದೇವೆ. ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ಎಂತಹ ಗುರುತುಗಳನ್ನು ನಾವು ಹೊಂದಿಕೊಂಡಿದ್ದೇವೆ ಎಂಬುದನ್ನು ನಾವು ಯೋಚನೆ ಮಾಡಿಕೊಳ್ಳುತ್ತಾ ನಾವು ಇರುವಂತವರಾಗಿರೋಣ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.